ಸದನದ ಮಾನ್ಯ ಶಾಸಕರಾದಂಥ ಶ್ರೀಮತಿ ರೂಪಕಲಾ ಡಾಕ್ಟರ್ ರೂಪಕಲಾ ಆಮೇಲೆ ಬರ್ತೀನಿ. ರೂಪಕಲಾ ಅವರಿಗೆ ಮೈಸೂರು ವಿಶ್ವವಿದ್ಯಾನಿಲಯ, ಓಪನ್ ಯೂನಿವರ್ಸಿಟಿ, ಮುಕ್ತ ವಿಶ್ವವಿದ್ಯಾನಿಲಯ, PhD, ಅವರು ಇತ್ತೀಚೆಗೆ ರಾಜ್ಯಶಾಸ್ತ್ರದಲ್ಲಿ PhD ಪದವಿಯನ್ನು, ಡಾಕ್ಟರ್ ಆಫ್ ಫಿಲಾಸಫಿ ಪದವಿಯನ್ನು ಕೊಟ್ಟಿದ್ದಾರೆ. ಅವರು ಶಾಸಕರಾಗಿದ್ದುಕೊಂಡು PhD ಪದವಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಅವರ ಏಕಾಗ್ರತೆಗೆ ಮತ್ತು ಅಧ್ಯಯನಕ್ಕೆ ಸಲ್ಲಿರ್ತಕ್ಕಂಥ ಸದಸ್ಯರುಗಳು. ಒಬ್ಬರು ಜನಾರ್ದನ್ ರೆಡ್ಡಿ ಅನ್ನೋರು, ಸೇರ್ಕೊಳಕ್ ಬರಲ್ರಿ, ಅವ್ರು ಇಂಡಿಪೆಂಡೆಂಟ್ ಆಗಿ ಗೆದ್ದಿರೋದು, ಸೇರ್ಸ್ಕೊಳಕ್ ಬರಲ್ಲ. ಅವರು ಇಂಡಿಪೆಂಡೆಂಟ್ ಅಂತಲೇ, ಏನಮ್ಮ ಇಂಡಿಪೆಂಡೆಂಟ್ ಅಂತಾಗಿ ಇರಬೇಕು. ಅವರು ಮತ್ತು ನೀವು ಇತ್ತೀಚೆಗೆ ಹೊರಗಾಗಿ ಹಾಕಿದಾರಲ್ಲ ಬಿಜೆಪಿಯವರು, ಯತ್ನಾಳ್ ಅವರು, ಇಲ್ಲ ಇಲ್ಲೂ ಅವರು ಬಸನಗೌಡ ಆರ್ ಯತ್ನಾಳ್, ಬಸನಗೌಡ ಪಾಟೀಲ್ ಯತ್ನಾಳ್, ಅವರು ಸೇರಿ ಒಟ್ಟು 27 ಜನ ಮಾನ್ಯ ಸದಸ್ಯರುಗಳು ಮಾತನಾಡಿದ್ದಾರೆ. ಬಿಜೆಪಿ ಕಾಂಗ್ರೆಸ್ನವರು 5 ಗಂಟೆ 18 ನಿಮಿಷಗಳು ಮಾತಾಡಿದ್ದಾರೆ. ಬಿಜೆಪಿಯವರು 8 ಗಂಟೆ 53 ನಿಮಿಷಗಳು ಮಾತಾಡಿದ್ದಾರೆ. ಸುರೇಶ್ ಬಾಬು ಅವರು JDSನವರು 12 ನಿಮಿಷಗಳು ಮಾತಾಡಿದ್ದಾರೆ. ಆಮೇಲೆ ಜನಾರ್ದನ್ ರೆಡ್ಡಿಯವರು 22 ನಿಮಿಷಗಳು, ಬಸನಗೌಡ ಆರ್ ಪಾಟೀಲ್ ಯತ್ನಾಳ್ ಅವರು 32 ನಿಮಿಷಗಳು, ಒಟ್ಟು 54 ನಿಮಿಷ ಇವರು ಪಕ್ಷೇತರರು ಮಾತನಾಡಿದ್ದಾರೆ. ಒಟ್ಟು ಸಮಯ ಆಗಿರ್ತಕ್ಕಂಥದ್ದು ರಾಜ್ಯಪಾಲರ ಭಾಷಣದ ಮೇಲೆ 15 ಗಂಟೆಗಳು 17 ನಿಮಿಷಗಳು. 15 ಗಂಟೆಗಳು 17 ನಿಮಿಷಗಳು. ನಾನು ಮೊದಲಿಗೆ ವಂದನಾ ನಿರ್ಣಯವನ್ನು ಮಂಡಿಸಿರ್ತಕ್ಕಂಥ ಶ್ರೀ ಪೊನ್ನಣ್ಣವರು, ವಿರಾಜಪೇಟೆ ಶಾಸಕರು, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದನ್ನು ಅನುಮೋದನೆ ಮಾಡಿದಂಥವರು ಪ್ರದೀಪ್ ಈಶ್ವರ್ ಅವರು, ಚಿಕ್ಕಬಳ್ಳಾಪುರ ಶಾಸಕರು, ಅವ್ರಿಗೂ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ವಿರೋಧ ಪಕ್ಷದ ಮಾನ್ಯ ಸದಸ್ಯರು, ವಿರೋಧ ಪಕ್ಷದ ಮಾನ್ಯ ನಾಯಕರು, ಆಮೇಲೆ ಫ್ಲೋರ್ ಲೀಡರ್ ಬಾಬು ಅವರು, ಯತ್ನಾಳ್ ಅವರು, ಜನಾರ್ದನ್ ರೆಡ್ಡಿಯವರು, ಅವರು ಪಕ್ಷೇತರರು, ಅವರೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ರಾಜ್ಯಪಾಲರು ಈ ಸಾರಿ
ತಾವರ್ಚಂದ್ ಗೆಹ್ಲೋಟ್ ಅವರು ಈ ಸಾರಿ ಪೂರ್ಣ ಭಾಷಣವನ್ನು ಓದಲಿಲ್ಲ. ಮೊದಲನೇ 3 ವಾಕ್ಯಗಳನ್ನು ಓದಿದ್ರು. ಆಮೇಲೆ ಕೊನೆಯಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳಿದ್ರು. ನಾವು ಜೈ ಸಂವಿಧಾನ ಅಂತ ಬರ್ಕೊಟ್ಟಿದ್ದು, ಅದನ್ನು ಓದಲಿಲ್ಲ, ಸಂವಿಧಾನ ಓದಲಿಲ್ಲ. ಆತರಾತರವಾಗಿ ಪಾಪ ಓದ್ರು. ನಾನು ಅವರು ರಾಷ್ಟ್ರಗೀತೆನಾದ್ರು ಕೂಡ ಮುಗಿಯುವವರೆಗೆ ಇರಬೇಕಾಗಿತ್ತು. ಅದನ್ನು ಆಡಿಸ್ತಕ್ಕಂಥ ಕೆಲಸವನ್ನು ಸದನ ಮಾಡ್ತಿತ್ತು. ಅದಾದಮೇಲೆ ಕೂಡ ಹೋಗ್ಬೋದಾಗಿತ್ತು. ಗೌರವ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅವರು ಇಷ್ಟೆಲ್ಲ ಕ್ಷೇತ್ರದ ಕೆಲಸಗಳಿದ್ರೂ ಕೂಡ ಬಿಡುವು ಮಾಡ್ಕೊಂಡು ಓದಿ PhD ಪದವಿಯನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ.